ನನ್ನ ಹೆಸರು ಅಜಯ್. ನಮ್ಮ ತಂದೆ ಹೆಸರು ಸತ್ಯಪ್ರಕಾಶ್ ಅಂತ. ಇಲ್ಲೇ ಚಾಮರಾಜಪೇಟೆಯಿಂದ ಬಂದಿರೋದು. ಏನು ಪ್ರಾಬ್ಲಮ್ ಇತ್ತು ಅವ್ರಿಗೆ? ಕಿಡ್ನಿ ಡಯಾಲಿಸಿಸ್ ಪೇಷೆಂಟು ಮತ್ತು ಕಿಡ್ನಿ ಪ್ರಾಬ್ಲಮ್ ಇದೆ. ಓಕೆ, ಎಷ್ಟಿತ್ತು ಕ್ರಿಯಾಟಿನಿನ್? ಕ್ರಿಯಾಟಿನಿನ್ 9 ಏನೋ ಇತ್ತು. ಸ್ಟಾರ್ಟಿಂಗ್ ಮಾಡಿಸಿದಾಗ 13 ಇತ್ತು. ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ವೇರಿಯೇಷನ್ ಆಗ್ತಾನೆ ಇತ್ತು. ಆಮೇಲೆ ನಮ್ಮ ಅಣ್ಣ ಇಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೆ ಇಲ್ಲಿಗೆ ಬಂದಿತ್ತು. ಯಾವಾಗಿಂದ ಸ್ಟಾರ್ಟ್ ಮಾಡಿರೋದು ಮೆಡಿಸನ್ ನೀವು? ಇವಾಗ 25 ಡೇಸ್ ಆಗಿದೆ. ಓಕೆ, ಮತ್ತು ಇವಾಗ ಏನಾದ್ರು ಟೆಸ್ಟ್ ರಿಪೋರ್ಟ್ಸ್ ಮಾಡಿಸಿದ್ರಾ? ಇನ್ನೂ ಇಲ್ಲ. ಓಕೆ, ಹೆಂಗಿದೆ ಈಗ ಪೇಷಂಟ್ಸ್ಗೆ? ಎಲ್ಲ ಯೂರಿನ್ ಎಲ್ಲ ಪಾಸ್ ಮಾಡ್ತಿದ್ದಾರೆ, ಆರಾಮಾಗಿದ್ದಾರೆ, ಮೈಯೆಲ್ಲ ಹಗುರವಾಗಿದೆ ಅವ್ರಿಗೆ. ಈ ಮೆಡಿಸಿನ್ ತೊಗೊಂಡಾದ್ಮೇಲೆ ಮುಂಚೆ ಆಗ್ತಾನೆ ಇರಲಿಲ್ಲ. ತುಂಬ ಪ್ರಾಬ್ಲಮ್ ಇತ್ತು. ಹಾರ್ಟ್ ಸ್ಟೆಂಟ್ ಹಾಕಿದ್ದಾರೆ ಹಾರ್ಟ್ಗೆ. ಆಮೇಲೆ ಕಿಡ್ನಿ ಪ್ರತಿಯೊಂದನ್ನು ಇದು ಮಾಡೋ ಅಂಜೋಗ್ರಾಮ್ ಆದಮೇಲೆ ಕಾಲು ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಅಂಜೋಗ್ರಾಮ್ ಟ್ಯೂಬ್ ತೆಗೆದಾದ್ಮೇಲೆ ಇವಾಗ ಇದೆಲ್ಲ ತೊಗೊಂಡಾದ್ಮೇಲೆ ಇದು ಮಾಡ್ತೀವಿ, ಓಡಾಡ್ತೀವಿ. S3, S4, S5 ಆಮೇಲೆ S1 ಒಂದು ಕೊಟ್ಟಿದ್ದಾರೆ. ಏನು ಡಯಟ್ ತೊಗೊತಾ ಇದ್ದೀರಾ? ಕಾಳುಗಳು ಮಾಮೂಲಿ ಊಟ ಮಾಡ್ತಿದ್ದಾರೆ. ಇನ್ನು ಅಗಸೆ ಬೀಜ ಇವತ್ತು ಹೇಳಿದ್ದಾರೆ ಡಾಕ್ಟರು. ಇನ್ನು ಮಿಕ್ಕಿದ್ದು ಕಡಲೆಕಾಳು, ಹೆಸರು ಕಾಳು ಆ ಥರದ್ದು ಸಾರು ಮಾಡಿ ಊಟ ಮಾಡ್ತಾ ಇದ್ದಾರೆ. ನಾರ್ಮಲ್ ಡಯಟ್ ನಾರ್ಮಲ್ ಡಯಟ್. ಮತ್ತು ನೀವೇನು ಹೇಳ್ಬೇಕು ಅನ್ಕೊತಾ ಇದ್ದೀರಾ ಪೇಷಂಟ್ಸ್ಗೆ, ಬೇರೆ ಪೇಷಂಟ್ಸ್ಗೆ? ಈ ಮೆಡಿಸಿನ್ ತೊಗೊಳೋದ್ರಿಂದ ತುಂಬ ಉತ್ತಮ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಮೆಡಿಷನ್ ಮಾತ್ರ. ನಮ್ಮ ತಂದೆ ಆ್ಯಕ್ಚುಲಿ ಈ ಮೆಡಿಷನ್ ತೊಗೊಂಡಾದ್ಮೇಲೆ ಒಂಚೂರು ಎದ್ದು ಓಡಾಡ್ತಿದ್ದಾರೆ, ಊಟನೂ ಮಾಡ್ತಿರ್ಲಿಲ್ಲ ಅಂಥವ್ರು ಊಟ ಮಾಡ್ತಿದ್ದಾರೆ. ಈ ಮೆಡಿಷನ್ ತೊಗೊಳೋದ್ರಿಂದ ತುಂಬ ಒಳ್ಳೆ ಇದು ಮೇಡಮ್.